ನಮಸ್ಕಾರ ಸರ್. ಅರಣ್ಯ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ಎಲ್ಲ ವಿಷಯ ತಿಳಿಸಿದ್ರಿ. ಮತ್ತು 8 ವರ್ಷ ಆದಮೇಲೆ ಈ ಒಂದು ಸಸಿ ಮರವಾಗಿ ಗ್ರೋತ್ ಆದಾಗ ಕಟಾವಿಗೆ ಬಂದಾಗ ತುಂಬ ಸೆಕ್ಯೂರಿಟಿ ಬೇಕಾಗುತ್ತೆ. ನೀವು ಹೇಳಿದ್ರಿ ನಮ್ಮ ಒಂದು ಕೊಲಾಬ್ರೇಷನಲ್ಲಿ AMC ಇದರಲ್ಲಿ ತೊಗೊಳ್ಬೋದು ಸೆಕ್ಯೂರಿಟಿ ಪರ್ಪಸ್. ಆದ್ರೂ ಏನಾದರೂ ತೊಂದರೆಗಳಾದರೆ ಅಥವಾ ಆಗ ಮೇಂಟೆನೆನ್ಸ್ ಏನಾದರೂ ಜಾಸ್ತಿ ಆಗುತ್ತಾ ಸರ್ ಕಾಸ್ಟ್? ಈಗ ನೋಡಿಮ್ಮ, ಒಂದು 8 ಇಯರ್ಸ್ ಆದಮೇಲೆ ಈ ಹಾರ್ಟ್ ವುಡ್ ಬೆಳೆಯುತ್ತೆ. ಆಮೇಲೆ ರೂಟ್ ಸಿಸ್ಟಮಲ್ಲಿ ಆಯಿಲ್ ಜನ್ರೇಟ್ ಆಗುತ್ತೆ. ಈವನ್ ದಿಸ್ ಆಯಿಲ್ ಈಸ್ ವೆರಿ ಕಾಸ್ಟ್ಲಿ. 1 ಲೀಟ್ರಿಗೆ ಆಲ್ಮೋಸ್ಟ್ 1.5 lakh to 2 lakhs ಆಗುತ್ತೆ. ಈ ಥರದ್ದೆಲ್ಲ ಕೆಲವು ಕಾನ್ಸೆಪ್ಟ್ಸ್ ಇದೆ. ಈಗ ಇದರ ಕರೆಕ್ಟಾಗಿರೋವಂಥ ಸಿಚುವೇಶನ್ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದು ನೀವೇ ಇಂಡಿವಿಜುವಲ್ ಆಗಿ 3000 ಸ್ಕ್ವೇರ್ ಫೀಟಲ್ಲಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ 24 hours ಸೆಕ್ಯೂರಿಟಿ ಮಾಡಿ ನೀವು ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಇಟ್ಸ್ ಅನ್ ಆಪ್ಷನಲ್ ಥಿಂಗ್. ಆ್ಯಂಡ್ AMC ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್. 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ರಿನ್ಯೂ ಮಾಡಿಕೊಂಡ್ರೆ ಮಾತ್ರ ಅದು ಲೈವಲ್ಲಿರುತ್ತೆ, ಇಲ್ಲಾಂದರೆ ಲೈವಲ್ಲಿ ಇರೋಲ್ಲ. ಅರ್ಥ ಆಯ್ತಲ್ವಾ? ಈಗ 8 ವರ್ಷ ಆದಮೇಲೆ ನೀವು ಕಂಪನಿಗೆ ಅಥವಾ ಏಜೆನ್ಸಿಗೆ ನೀವು ಕೊಟ್ಟು ಮೇಂಟೆನೆನ್ಸ್ ಅಂದರೆ ಒಂದು ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇರುತ್ತೆ. ಅದರಲ್ಲಿ ಏನಿರುತ್ತೆ, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನು ಮಾಡ್ತೀವಿ, ಡಿಸೈಡಿಂಗ್ ಮಾಡ್ತೀವಿ, ತಿನ್ನಿಂಗ್ ಮಾಡ್ತೀವಿ, ಪಾತಿ ಮಾಡ್ತೀವಿ, ಮೆನ್ಯೂರ್ ಕೊಡ್ತೀವಿ, ವಾಟ್ರಿಂಗ್ ಆಗುತ್ತೆ, ಇವೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ. ಸೆಕ್ಯೂರಿಟಿ ಸಿಸ್ಟಮಲ್ಲಿ ಬಂದಾಗ ಜನರಲ್ ಸೆಕ್ಯೂರಿಟಿ ಅಂತ ಪ್ರೊವೈಡ್ ಆಗುತ್ತೆ. ಮತ್ತು ಅಲ್ಲಿ ಒಂದು ಆ್ಯಕ್ಟ್ ಆಫ್ ಗಾಡ್ ಅಂತ ಒಂದು ಕ್ವಶನ್ನು ಹಾಕಿರ್ತೀವಿ. ಏನು, ವಾಟ್ ಈಸ್ ಆ್ಯಕ್ಟ್ ಆಫ್ ಗಾಡ್? ವೈಲ್ಡ್ ಫೈರ್ ಆಯಿತು, ಮರ ಸುಟ್ಟೋಯ್ತು, ಏನೂ ಮಾಡಲಿಕ್ಕಾಗಲ್ಲ. ಈಗ ಟ್ರಾನ್ಸ್ಫಾರ್ಮರ್ ಬಸ್ಟಾಗಿ ಎಲ್ಲೋ ಒಂದು ಕಡೆ ಒಂದು ಫೈರ್ ಆಗೋಯ್ತು, ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು, ಯಾರು ಏನೂ ಮಾಡಲಿಕ್ಕಾಗಲ್ಲ. ಪ್ರಿಕಾಷನ್ ತೊಗೊಂಡಿರ್ತೀವಿ. ಇದಕ್ಕೆ ನೀವು ಏನಾದರೂ ಬೇಕೇ ಬೇಕು ಅಂದರೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೋದು. ಯು ಕ್ಯಾನ್ ಗೋ ಇನ್ ಟು ಅನ್ ಇನ್ಶೂರೆನ್ಸ್ ವಿತ್ ಅನ್ ಇನ್ಶೂರೆನ್ಸ್ ಕಂಪನಿ ಸ್ಟೇಟಿಂಗ್ ದಟ್ ದೀಸ್ ಆರ್ ದ ಟ್ರೀಸ್ ಐ ಹ್ಯಾವ್ ಗಾಟ್. ಇದಕ್ಕೆ ನೀವು ಇನ್ಶೂರೆನ್ಸ್ ಪಾಲಿಸಿ ಮಾಡಿಕೊಡ್ತೀರಾ. ಮಾಡಿಕೊಟ್ರೆ ಪ್ರೀಮಿಯಮ್ ಏನು ಕಟ್ಟಬೇಕು ಅನ್ನೋದನ್ನು ನೀವು ಒಂದು ಫ್ಯಾಕ್ಟ್ರಿಂಗಾಗಿ ಮಾಡ್ಬೋದು. ಓಕೆ, ಅರ್ಥ ಆಯ್ತಾ? ಅದು ಆಫ್ಟರ್ 8 years ವೆನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ರಿಟರ್ನ್ಸ್. ದಿಸ್ ಈಸ್ ಎ ಪಾಸಿಬಿಲಿಟಿ ಪ್ರೊವೈಡೆಡ್ ಇನ್ಶೂರೆನ್ಸ್ ಕಂಪನಿ ಈಸ್ ಗೋಯಿಂಗ್ ಟು ಮೇಕ್ ದಿಸ್ ಆಸ್ ಎ ಪ್ರಾಡಕ್ಟ್. ಓಕೆ, ದಿಸ್ ಈಸ್ ಒನ್ ಆಪ್ಷನ್. ಸೆಕೆಂಡ್, ನೀವೇ ಮೇಂಟೈನ್ ಮಾಡಿದ್ರು ಅಥವಾ ಕಂಪನಿ ಏಜೆನ್ಸಿ ಮೇಂಟೈನ್ ಮಾಡಿದ್ರು, ಇಶ್ಯೂ ಈಸ್ ಸಿಮಿಲರ್. ಕಂಪ್ಲೀಟ್ ಡ್ರಾಟ್ ಆಯಿತು, ವೈಲ್ಡ್ ಫೈರ್ ಆಯಿತು, ಥೆಫ್ಟ್ ಆಯಿತು ಅಂದರೆ ಯಾರೂ ಏನೂ ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಏಜೆನ್ಸಿ AMC ತಗೊಂಡ್ರು ಏಜೆನ್ಸಿ ಆರ್ ಕಂಪನಿ ಡೆಫಿನೆಟ್ಲಿ ಇಟ್ ವಿಲ್ ಎಕ್ಸ್ಕ್ಲೂಡ್ ದೋಸ್ ಕ್ಲಾಸಸ್. ಗೊತ್ತಾಯ್ತಾ? ಏನು ತುಂಬ ನಿಮ್ಗೇನೋ ಒಂದು ಡಿಸೀಸ್ ಬಂದುಬಿಡ್ತು, ಆ ಡಿಸೀಸಲ್ಲಿ ಸರ್ವೈವೇ ಆಗೋಕ್ಕಾಗಲ್ಲ. ಏನು ಬಬ್ಬ ಅಂದರೆ ಒಂದು ರೀಪ್ಲೇಸ್ಮೆಂಟ್ ಕಾಸ್ಟ್, ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಈಗ AMCಯಲ್ಲಿ ಒಂದು 8 ವರ್ಷದ ಗಿಡ ಹೊಟ್ಟೋಯ್ತು, ಥೆಫ್ಟ್ ಆಗೋಯ್ತು, ಸತ್ತೋಯ್ತು, ಏನೋ ಒಂದು ಆಗೋಯ್ತು, ಅದಕ್ಕೆ ಬದಲು ಒಂದು 2 ವರ್ಷದ ಗಿಡನೋ 3 ವರ್ಷದ ಗಿಡನೋ ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಂತಿರುತ್ತೆ ಹೊರತು ಇದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಯಾವುದೂ ಇರೋಲ್ಲ. ಪಾಯಿಂಟ್ 1. ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಇನ್ಶೂರೆನ್ಸ್ ಪ್ರೊವೈಡರ್ ವಿಲ್ ಆಲ್ಸೋ ಎವ್ಯಾಲ್ಯೂಯೇಟ್ ದೀಸ್ ರಿಸ್ಕ್ಸ್. ಅವನು ಕೂಡ ಆ್ಯಕ್ಟ್ ಆಫ್ ಗಾರ್ಡು, ಥೆಫ್ಟು, ಫೈರು ಇದನ್ನ ಎಕ್ಸ್ಕ್ಲೂಡ್ ಮಾಡ್ತಾನೆ. ನಿಮ್ಗೆ ಅರ್ಥ ಆಯ್ತಲ್ವಾ? ಇದನ್ನು ಇನ್ಕ್ಲೂಡ್ ಮಾಡಿ ಕೊಡಲ್ಲ, ಬಿಕಾಸ್ ಈಸ್ ಆಲ್ಸೋ ನಾಟ್ ಗಾಡ್ ಅಲ್ವಾ? ಸೊ ಅವೆಲ್ಲ ಇಶ್ಯೂಸ್ನ ಕವರ್ ಮಾಡಿಕೊಂಡು ನೀವು ಒಂದು 18-20 ಗಿಡ ಇಟ್ಟಿರ್ತೀರಿ, ಅದರಲ್ಲಿ 2-3 ಕಳ್ತನ ಆಗೋಯ್ತು. ಇದನ್ನು ಫ್ಯಾಕ್ಟ್ರ್ ಮಾಡ್ಕೋಬೇಕು ನೀವು. ನನಗೆ ಬರೋದೇ 17 ಗಿಡ, ಈ ಥರ ನೀವು ಒಂದು ಸೈಕಲಾಜಿಕಲಿ ಯು ಹ್ಯಾವ್ ಟು ಅರೈವ್ ಅಟ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಏನೋ ಮಿಸ್ಚಿಫ್ ಫ್ಯಾಕ್ಟ್ರನ್ನ ಅನಲೈಸ್ ಮಾಡಿ ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿರಬೇಕು. ಅದನ್ನ ನಾವು ಕಾಂಟಿಂಜೆಂಟ್ ಲೈಬಿಲಿಟಿ ಅಂತೀವಿ. ಕಾಂಟಿಂಜೆಂಟ್ ಲೈಬಿಲಿಟಿ ಕೆಳಗಡೆ ಹಾಕ್ಕೊಂಬಿಡ್ಬೇಕದು. ಅರ್ಥ ಆಯ್ತಲ್ವಾ? ಆಗ ಮಿಕ್ಕಿರೋದಕ್ಕೆ ನಮ್ಗೆ ಇಷ್ಟು ವ್ಯಾಲ್ಯೂ ಬರ್ಬೋದು. ಸಿ, ಆಲ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ವಾಟ್ ಎವರ್ ರೀಸನ್ ಈಸ್ ರಿಸ್ಕ್ ಬೇರಿಂಗ್ ಆ್ಯಕ್ಟಿವಿಟಿನೇ. ಬಟ್ ರಿಸ್ಕ್ನ ಎಷ್ಟು ಮಿನಿಮೈಸ್ ಮಾಡ್ಬೋದು, ನಮ್ಗೆ ರಿಟರ್ನ್ ಎಷ್ಟು ಮ್ಯಾಕ್ಸಿಮೈಸ್ ಮಾಡೋದು ಅನ್ನೋದಿದೆಯಲ್ಲ, ಇದು ಆ್ಯಕ್ಚುಯಲ್ ಪ್ರೊಫೆಷ್ನಲ್ ಈ ಏನು ಅಸೆಟ್ಟನ್ನ ಕ್ಲಾಸಿಫೈ ಮಾಡಿ ಸಜೆಸ್ಟ್ ಮಾಡ್ತಾರಲ್ಲ ಫೈನಾನ್ಷಿಯಲ್ ಅಡ್ವೈಸರ್ಸು, ಅವ್ರ ಜಾಬ್. ಓಕೆ, ಅರ್ಥ ಆಯ್ತಲ್ವಾ? ಆ ಜಾಬ್ನ ನಾವು ಎಷ್ಟು ಮ್ಯಾಕ್ಸಿಮೈಸ್ ಮಾಡ್ಬೋದು, ಎಷ್ಟು ರಿಸ್ಕ್ನ ಮಿಟಿಗೇಟ್ ಮಾಡ್ಬೋದು ಅನ್ನೋದಿದೆಯಲ್ಲ, ಆ ಫ್ಯಾಕ್ಟ್ರನ್ನ ನಾವು ಕನ್ಸಿಡರ್ ಮಾಡಿ ತಗೋಬೇಕು. ಸೊ 99% ಸೆಕ್ಯೂರಿಟಿ ನೀವು ಕೊಡ್ತೀರಾ. ಸೊ ನ್ಯಾಚುರಲಿ ಆಗೋಂಥ ತೊಂದರೆಗಳಿಗೆ ಏನು ಸೆಕ್ಯೂರಿಟಿ ನಾವು ಎಷ್ಟೇ ಕೊಟ್ಟರೂ ಕೂಡ ಏನಾಗುತ್ತಮ್ಮ, ಈಗ ನಾವು ಪ್ರತಿಯೊಂದಕ್ಕೂ ಒಂದೊಂದು, ಈಗ ಫಾರ್ ಎಕ್ಸಾಂಪಲ್ ವೈ ಥೆಫ್ಟ್ಸ್ ಹ್ಯಾಪನ್ ಈವನ್ ಇನ್ ATMs.
ATMಗೆ ಸೆಕ್ಯೂರಿಟಿ ಇರೋಲ್ವಾ, ಬ್ಯಾಂಕ್ಗಳಿಗೆ ಸೆಕ್ಯೂರಿಟಿ ಇರೋಲ್ವಾ, cameras ಆದರೂ ಥೆಫ್ಟ್ ಇರೋಲ್ಲ ಆಗುತ್ತಲ್ವಾ, ಫ್ರಾಡ್ ಆಗುತ್ತಲ್ವಾ, ಹೇಗಾಗುತ್ತೆ? ದೀಸ್ ಪೀಪಲ್ ವಿಲ್ ಫೈಂಡ್ ಎ ವೇ ಔಟ್ ಅಟ್ ದಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಅದಕ್ಕೆ ನಾನು ಕೆಲವು ಫ್ಯಾಕ್ಟರ್ಸ್ನ ನೀವು ಆಲ್ರೆಡಿ ಫ್ಯಾಕ್ಟ್ರೈಸ್ ಮಾಡಬೇಕು. 20 ಗಿಡ ಇದ್ದರೆ ನಂದು ಒಂದು 18 ಗಿಡ ನನಗೆ ಡೆಫಿನೆಟಾಗಿ ರಿಟರ್ನ್ಸ್ ಬರ್ಬೋದು, ಒಂದು 2 ಗಿಡ ಹೋಗ್ಬೋದು. ಆ ಪ್ರಾವಿಷನ್ನು ನಾರ್ಮಲ್ ಕೋರ್ಸಲ್ಲಿ ನೀವು ಅದನ್ನು ತಗೊಂಡಿರಬೇಕು. ಪ್ರಯತ್ನ ಮಾಡಿ ರಿಟರ್ನ್ಸ್ ಮಾಡ್ಕೊಳ್ಳೋದಕ್ಕೆ ಆಗೇ ಆಗುತ್ತೆ, ಬಟ್ ಅದು 100% ಫುಲ್ ಪ್ರೂಫ್ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಹೌದು, ಎಲ್ಲ ರೀತಿ. ದಿಸ್ ಈಸ್ ದ ಜನರಲ್ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್. ಎಸ್ ಸರ್, ಶ್ರೀಗಂಧದ ಮರವನ್ನು ಹೇಗೆ ಕಾಪಾಡ್ಕೋಬೇಕು, 99% ನಾವು ಎಷ್ಟು ಸೆಕ್ಯೂರ್ ಮಾಡ್ತೀವಿ ಅಂತ ನೀವು ಹೇಳಿದ್ರಿ. ನೆಕ್ಸ್ಟ್ ಫ್ಯೂಚರಲ್ಲಿ ಬರುವಂಥ ಲಾಭಗಳ ಬಗ್ಗೆ ನಾನು ಇನ್ನೊಂದು ಎಪಿಸೋಡಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ.